ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ತಿಂಗಳಿಗೆ 75,000 ರೂಪಾಯಿ ತನಕ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ನ ತಗೊಂಡ್ಬಂದಿದ್ದೀವಿ. ಇದು ಯಾವ ಕೆಲಸ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ನ ನೀವು ತಿಳ್ಕೋಬಹುದು. ಹಾಗೆ ಆ ಬೆಲ್ ಐಕನ್ ಕಾಣಿಸ್ತಿದೆಯಲ್ಲ, ಅದನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನಿಮಗೆ ಸೂಚನೆ ಬರುತ್ತೆ, ಅಂದ್ರೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂತ ಹೇಳಿದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಯಾವ ಹುದ್ದೆ ಅಂತ ಹೇಳಿದ್ರೆ ಮುಖ್ಯಸ್ಥ ಹುದ್ದೆ ಇದಾಗಿರುತ್ತೆ. ತಿಂಗಳಿಗೆ 75,000 ರೂಪಾಯಿ ತನಕ ಸ್ಯಾಲ್ರಿ ಸಿಗುವಂತಹ ಕೆಲಸ ಇದಾಗಿದೆ. ಇದಕ್ಕೆ ಹೇಗೆ ಅರ್ಜಿಯನ್ನ ಹಾಕೋಬೇಕು ಅನ್ನೋದರ ವಿವರ ತಿಳಿಸ್ತಾ ಇದ್ದೀನಿ ನಿಮಗೆ. ಅಭ್ಯರ್ಥಿಗಳು ನಿಗಮದ ವೆಬ್ಸೈಟ್ ಅಂದರೆ kpcl.karnataka.gov.in ನಲ್ಲಿ ಲಭ್ಯವಿರುವ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ವಿದ್ಯಾರ್ಹತೆ ಅನುಭವಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಲಗತ್ತಿಸಿ ಈ ಇಮೇಲ್ ಐಡಿಗೆ 13 ಜೂನ್ 2025 ಸಂಜೆ 5:30 ಒಳಗಾಗಿ ಸಲ್ಲಿಸತಕ್ಕದ್ದು. ನೀವು ಈ ವೆಬ್ಸೈಟಿಗೆ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಆದರೆ ನಾನು ನಿಮಗೆ ಇದನ್ನ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೊಟ್ಟಿರ್ತೀನಿ. ಓಕೆನಾ? ನೀವು ಅಪ್ಲಿಕೇಶನ್ ಫಾರಂ ಫಿಲಪ್ ಮಾಡೋಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ನ ಕೂಡ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡು ಅರ್ಜಿಯನ್ನ ಹಾಕ್ಕೊಳ್ಳಿ. ಇದೆರಡೂ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಇದೆರಡನ್ನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಏನೇನು ಡೀಟೇಲ್ಸ್ ಅಂತ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋನ ತಲುಪೋ ಥರ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅಂಥವರಿಗೆ ಈ ವಿಡಿಯೋ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಡೀಟೇಲ್ಸ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಇಮೇಲ್ ಐಡಿಗೆ 5:30 ಅಂತ ಹೇಳಿದ್ನಲ್ಲ, ಈ ಇಮೇಲ್ ಐಡಿ ಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಐಡಿನ ಕೊಟ್ಟಿರ್ತೀನಿ. ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ, KPCL CONTRACT@gmail.com. ನಿಗದಿತ ಸಮಯದ ದಿನಾಂಕದ ನಂತರ ಸ್ವೀಕರಿಸಿಕೊಂಡ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಇತರೆ ಯಾವುದೇ ನಮೂನೆಯಲ್ಲಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಅವ್ರ ಅಪ್ಲಿಕೇಶನ್ ಫಾರಂ ಕೊಟ್ಟಿರಲ್ಲ, ಅದನ್ನೇ ಕಳಿಸ್ಬೇಕಾಗುತ್ತೆ ಈ ಇಮೇಲ್ ಐಡಿಗೆ ಫಿಲಪ್ ಮಾಡಿ. ಅದಾದಮೇಲೆ ನೀವು 13 ಜೂನ್ ನಂತರ ಕಳಿಸಿದ್ರು ಕೂಡ ಅವರು ಸ್ವೀಕರಿಸಲ್ಲ, ಆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವೇತನ ಮತ್ತು ಇತರ ಸೌಲಭ್ಯಗಳ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸದರಿ ಹುದ್ದೆಗೆ ಮಹಯಾನ ಸಂಭಾವನೆ 75,000 ರೂಪಾಯಿ ಇರುತ್ತೆ. ಅಂದರೆ ಸಬ್ಜೆಕ್ಟ್ ಟು ಡಿಡಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್, ಅಂದರೆ ಇನ್ಕಮ್ ಟ್ಯಾಕ್ಸ್ ಏನೇನು ಬರುತ್ತೆ ಅದನ್ನು ಡಿಡಕ್ಟ್ ಮಾಡಿ ಬರುತ್ತೆ ನಿಮಗೆ. ನೆಕ್ಸ್ಟ್ ನಿಮಗೆ ಅಲೋವೆನ್ಸಸ್ ಕೂಡ ಇರುತ್ತೆ. Rs. ಆತಿಥ್ಯ ಭತ್ಯೆ, ವಾಹನ ಸೌಕರ್ಯ ಹಾಗೂ ಸ್ಥಿರ ದೂರವಾಣಿ, 2 ದೈನಂದಿನ ಪತ್ರಿಕೆಗಳು ಹಾಗೂ 2 ನಿಯತಕಾಲಿಕ ಪತ್ರಿಕೆಗಳನ್ನು ಒದಗಿಸಲಾಗುವುದು. ನಿಮಗೆ 1000 ರೂಪೀಸ್ ಅಲೋವೆನ್ಸ್ ಕೊಡ್ತಾರೆ. ವಾಹನ ಸೌಕರ್ಯ ಮತ್ತು ಸ್ಥಿರ ದೂರವಾಣಿ ಇದರದೆಲ್ಲ ಸೌಕರ್ಯ ಕೊಡ್ತಾರೆ ಅವರು. ಮತ್ತೆ ಪೇಪರ್ ಕೂಡ ಕೊಡ್ತಾರೆ ಅವರು. ಡೈಲಿ ನ್ಯೂಸ್ ಪೇಪರ್ಸು, ವೀಕ್ಲಿ ಆ ಥರ ಇರುತ್ತಲ್ಲ, ಅದನ್ನು ಕೂಡ ಅವರು ಒದಗಿಸ್ತಾರೆ ನಿಮಗೆ. ನೆಕ್ಸ್ಟು ಕಾರ್ಯಸ್ಥಳವು ಬೆಂಗಳೂರು ಆಗಿರುತ್ತದೆ. ನಿಮ್ಮ ಕೆಲಸದ ಸ್ಥಳ ಬೆಂಗಳೂರು ಆಗುತ್ತೆ, ಜಾಬ್ ಲೊಕೇಶನ್ನು. ಕಚೇರಿ ಕೆಲಸದ ನಿಮಿತ್ತ ಅವಶ್ಯಕವಾಗಿ ಪ್ರಯಾಣ ಮಾಡಬೇಕಾಗಿ ಬಂದಲ್ಲಿ ನಿಗಮದ ಪ್ರಧಾನ ಪ್ರಬಂಧಕರವರಿಗೆ ಲಭ್ಯವಿರುವ ಪ್ರಯಾಣ ದಿನದ ಭತ್ಯೆ ಅರ್ಹರಾಗಿರುತ್ತಾರೆ. ಅಂದರೆ ನಿಮಗೆ ಏನಾದರೂ ಆಫೀಸ್ ಕೆಲಸಕ್ಕೋಸ್ಕರ ಟ್ರಾವೆಲ್ ಮಾಡಬೇಕಾಗಿ ಬಂದರೆ ಗೌರ್ಮೆಂಟ್ನವರೇ ಅದನ್ನು ಭತ್ಯೆಯನ್ನು ಕೊಡ್ತಾರೆ. ಅಂದರೆ TIDA, ಟ್ರಾವೆಲ್ ಅಲೋವೆನ್ಸ್, ಡೈಲಿ ಅಲೋವೆನ್ಸ್ ಇರುತ್ತಲ್ಲ, ಅದನ್ನು ಅವರು ಒದಗಿಸ್ತಾರೆ ನಿಮಗೆ. ತಿಂಗಳಿಗೆ 1 ಸಾಂದರ್ಭಿಕ ರಜೆ ನೀಡಲಾಗುತ್ತದೆ. ಗೊತ್ತಾಯ್ತಲ್ವ? ತಿಂಗಳಿಗೆ 1 ಸಾಂದರ್ಭಿಕ ರಜೆ ಇರುತ್ತೆ. ಭಾನುವಾರಗಳು ರಜೆ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ, ಆದರೆ ಇನ್ನೂ ಎಕ್ಸ್ಟ್ರಾ 1 ರಜೆ ಕೊಡ್ತಾರೆ ಅಂತ ಅನ್ಸತ್ತವರು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು ಅಂತ ಹೇಳಿ ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿರೋದಿಲ್ಲ. ನೋಟಿಫಿಕೇಷನ್ ಏನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಅಲ್ಲಿಂದ ಹೋಗಿ ನೀವು ಕೂಡ ಒಂದ್ಸಲ ಓದ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋದಾದರೆ ಇಂಟರ್ವ್ಯೂ ಅಂದರೆ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಏನೂ ಇರೋದಿಲ್ಲ. ಅದರ ಬಗ್ಗೆ ಇಲ್ಲಿ ವಿವರನ ತಿಳಿಸ್ಕೊಡ್ತಾ ಇದ್ದೀನಿ. ಆಯ್ಕೆ ವಿಧಾನ: ಸಂದರ್ಶನ ಮುಖಾಂತರ ಆಯ್ಕೆ ಮಾಡಲಾಗುವುದು. ನೇಮಕಾತಿಯ ಅವಧಿ ಅಂದರೆ ಸದರಿ ಗುತ್ತಿಗೆ ನೇಮಕಾತಿಯು ಸೇರ್ಪಡೆಗೊಂಡ ದಿನಾಂಕದಿಂದ 1 ವರ್ಷದ ಅವಧಿಗೆ ಆಗಿದ್ದು
ಸದರಿ ಅವಧಿಯಲ್ಲಿ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿದ್ದಲ್ಲಿ ಮುಂದಿನ 1 ವರ್ಷ ಅವಧಿಗೆ ವಿಸ್ತರಿಸಲಾಗುವುದು. ಫಸ್ಟ್ ಇಯರ್ ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸು ಅವ್ರಿಗೆ ಸ್ಯಾಟಿಸ್ಫೈ ಅಂತ ಅನ್ಸಿದ್ರೆ ನೆಕ್ಸ್ಟ್ 1 ಇಯರ್ಗೆ ಎಕ್ಸ್ಟೆಂಡ್ ಮಾಡ್ತಾರವರು. ಗೊತ್ತಾಯ್ತಲ್ವಾ? ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ಫುಲ್ಲು ಕೇಳ್ಕೊಂಡು ಅದಾದ ನಂತರ ಬೇಕಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸಲ್ಲಿಸಬೇಕಾದ ದಾಖಲೆಗಳು. ಈ ಕೆಳಕಂಡ ದಾಖಲೆಗಳನ್ನು ದೃಢೀಕರಿಸಿ ಹಾಜರುಪಡಿಸುವುದು. ಅಂದರೆ ನೀವು ಸೆಲ್ಫ್ ಅಟೆಸ್ಟೆಡ್, ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಮೇಲೂ ನೀವು ಸಿಗ್ನೇಚರ್ನ ಮಾಡಿ ಹಾಜರುಪಡಿಸ್ಬೇಕು ಈ ಡಾಕ್ಯುಮೆಂಟ್ಸ್ನ. ಜನ್ಮ ದಿನಾಂಕದ ಆಧಾರವಾಗಿ SSLC ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫಿಗೋಸ್ಕರ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೇವೆಯಿಂದ ಬಿಡುಗಡೆ ಹೊಂದಿರುವ ಬಗ್ಗೆ ದಾಖಲೆ. ನೀವು ಯಾವ ಜಾಬಿನ ರಿಟೈರ್ಮೆಂಟ್ ತೊಗೊಂಡಿರ್ತೀರ ಅದರ ರಿಲೀಸ್ಡ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ನಿವೃತ್ತಿ ಸಮಯದಲ್ಲಿ ಪಡೆದ ವೇತನ ಪಟ್ಟಿ, ಲಾಸ್ಟ್ ಪೇ ಡ್ರಾನ್ ಸ್ಯಾಲರಿ ಸ್ಲಿಪ್ ಬೇಕು. ಹಾಗೂ ಪ್ರಸ್ತುತ ಪಡೆಯುತ್ತಿರುವ ಪಿಂಚಣಿ ಪಟ್ಟಿ, ಪ್ರಸ್ತುತವಾಗಿ ಪಡೆಯುತ್ತಿರುವ ಪೆನ್ಷನ್ ಸ್ಲಿಪ್ ಬೇಕಾಗುತ್ತೆ. ಒಂದು ಇತ್ತೀಚಿನ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕಾಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಒಂದು 4-5 ಕಾಪೀಸ್ ಇಟ್ಕೊಂಡಿರಿ. ಸಂದರ್ಶನಕ್ಕೆ ಹಾಜರಾಗಬೇಕಾದ ಸಂದರ್ಭದಲ್ಲಿ ನಿಗಮದಿಂದ ಯಾವುದೇ ಪ್ರಯಾಣಕ್ಕೆ ದಿನಭತ್ಯೆ ನೀಡಲಾಗುವುದಿಲ್ಲ. ಅಂದರೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಿರಲ್ಲ, ಬೇರೆ ಊರಿಂದ ಟ್ರಾವೆಲ್ ಮಾಡ್ತಾ ಇದ್ರೆ ಆ ಥರದ್ದೆಲ್ಲ ಅದು ಅವ್ರು ಕೊಡಲ್ಲ. ಸೆಲೆಕ್ಷನ್ ಆದಮೇಲೆ ಏನಾದರೂ ಜಾಬಿಗೋಸ್ಕರ ಟ್ರಾವೆಲ್ ಮಾಡಿದ್ರೆ ಅಲವೆನ್ಸ್ ಕೊಡ್ತಾರೆ. ಜಾಬ್ ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಆ ಟ್ರಾವೆಲ್ ಅಲವೆನ್ಸ್ನ ಅವರು ಕೊಡಲ್ಲ. ನೀವು ಓನ್ ಖರ್ಚಲ್ಲಿ ಹೋಗಬೇಕು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ. ನೆಕ್ಸ್ಟ್ ಸಾಮಾನ್ಯ ಸೂಚನೆಗಳು. ಈ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯ ನಿಗಮದ ನಿಬಂಧನೆ ಮತ್ತು ಷರತ್ತುಗಳು ಒಳಪಟ್ಟಿರುತ್ತದೆ. ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಜಾಬ್ ಸಿಕ್ಕಿದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯು ₹500 ಮೌಲ್ಯದ ಎಂಬೋಸ್ ಮಾಡಿದ ಛಾಪಾ ಕಾಗದದಲ್ಲಿ ನಿಗಮದೊಂದಿಗೆ ಸೇವಾ ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದು. ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತ ಹೇಳಿದ್ವಲ್ಲ, ನೀವು ಸೆಲೆಕ್ಷನ್ ಆದ ನಂತರ ₹500 ಛಾಪಾ ಕಾಗದ ಅಂತ ಹೇಳಿದ್ರೆ, ಛಾಪಾ ಕಾಗದ ಗೊತ್ತಲ್ವ ನಿಮಗೆ, ಡಾಕ್ಯುಮೆಂಟ್ಸ್, ಅದನ್ನು ಪ್ರಿಂಟ್ಔಟ್, ಅದರಲ್ಲಿ ನಿಮ್ಮನ್ನು ಕಾಂಟ್ರಾಕ್ಟ್ ಮಾಡಿಸ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ಟ್ಯಾಂಪ್ ಪೇಪರ್ ಅಂತ ಏನು ಹೇಳ್ತೀವಲ್ಲ, ಅದನ್ನೇ ಕನ್ನಡದಲ್ಲಿ ಛಾಪಾ ಕಾಗದ ಅಂತ ಹೇಳ್ತೀವಿ. ₹500 ಸ್ಟ್ಯಾಂಪ್ ಪೇಪರ್ ಮೇಲೆ ಅವರು ಒಪ್ಪಂದವನ್ನು ಮಾಡಿಸ್ಕೋತಾರೆ, ಅಗ್ರಿಮೆಂಟ್ ಥರ. ನೆಕ್ಸ್ಟು, ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಇದು ಟೆಂಪರರಿ ಆಗಿರುತ್ತೆ. ಹಾಗೂ ನಿಯಮದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಗಳನ್ನು ಮತ್ತು ಪರಿಹಾರವನ್ನು ನೀಡದೆ 1 ತಿಂಗಳ ಮುಂಚಿತವಾಗಿ ಸೂಚನೆ ನೀಡುವುದರೊಂದಿಗೆ ಸೇವೆಯಿಂದ ತೆಗೆದು ಹಾಕಲು ನಿಗಮವು ಹಕ್ಕನ್ನು ಹೊಂದಿರುತ್ತದೆ. ಅಂದರೆ ಇದು ಟೆಂಪ್ರವರಿ ಆಗಿರುತ್ತೆ. ಯಾವುದೇ ಸಂದರ್ಭದಲ್ಲಿ ಅವ್ರು ಏನು ರೀಸನ್ ಕೊಡದೇನೆ, ನಿಮಗೆ ಪರಿಹಾರನೂ ಕೊಡದೇನೆ 1 ತಿಂಗಳ ಮುಂಚೆ ತೆಗೆಯೋ ರೈಟ್ಸ್ ಅವರಿಗಿದೆ ಅಂತ ಹೇಳಿ. ಯಾಕಂದರೆ ಏನಾದರೂ ಇಶ್ಯೂ ಆದರೆ ಅವರು ತೆಗಿಬಹುದು. ಅದಕ್ಕೋಸ್ಕರ ಅವ್ರು ಮುಂಚೆನೇ ಎಲ್ಲ ತಿಳಿಸ್ತಾ ಇದ್ದಾರೆ. ಅಭ್ಯರ್ಥಿಯು ಗುತ್ತಿಗೆ ಅವಧಿಯಲ್ಲಿ ಮಧ್ಯದ ಸೇವೆಯಿಂದ ರಾಜೀನಾಮೆ ಕೊಡಲು ಇಚ್ಛಿಸಿದ್ದಲ್ಲಿ 1 ತಿಂಗಳ ಮೊದಲು ನೋಟಿಸ್ ನೀಡತಕ್ಕದ್ದು. ನೀವೇನಾದರೂ ಹುದ್ದೆಗೆ ರೆಸಿಗ್ನೇಷನ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ತಿಂಗಳ ನೋಟಿಸ್ ಪೀರಿಯಡ್ನ ಸರ್ವ್ ಮಾಡಬೇಕಾಗುತ್ತೆ. 1 ತಿಂಗಳ ಮುಂಚೆನೇ ಅವರಿಗೆ ಇನ್ಫಾರ್ಮ್ ಮಾಡಬೇಕು ನೀವು. ನಿಗಮವು ಈ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ಭಾಗಶಃ ಪೂರ್ಣವಾಗಿ ಯಾವುದೇ ಹಂತದಲ್ಲಿ ಯಾವುದೇ ಕಾರಣ ನೀಡದೆ ರದ್ದುಪಡಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಅದೇ ನಿಮ್ಮನ್ನು ಪಾರ್ಷಿಯಲಿ ಅಥವಾ ಸಂಪೂರ್ಣವಾಗಿ ತೆಗೆದು ಹಾಕ್ಬೋದು. ಅವರು ಏನು ರೀಸನ್ ಇಲ್ಲದೇನೆ ತೆಗಿಬಹುದು ಅನ್ನೋ ಅಧಿಕಾರ ನಿಗಮಕ್ಕಿದೆ. ನೆಕ್ಸ್ಟ್, ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದು 15 ಮೇ 2025. ಕೊನೆಯ ದಿನಾಂಕ ಮುಂಚೆನೇ ತಿಳಿಸಿದ ಹಾಗೆ 13 ಜೂನ್ 2025. ನೆಕ್ಸ್ಟ್, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಅಲ್ಲಿಂದ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. kpcl.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಗೂಗಲ್ನಲ್ಲಿ ವೆಬ್ಸೈಟ್ನ ಸರ್ಚ್ ಮಾಡಿ ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ ವಾಟ್ಸಪ್ನಲ್ಲೂ ಕೂಡ. ಗೊತ್ತಾಯ್ತಲ್ವ? ಅದನ್ನು ಫಾಲೋ ಮಾಡೋದು ಮರಿಬೇಡಿ. ನೆಕ್ಸ್ಟ್, ವಯೋಮಿತಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮಿನಿಮಮ್ ನಿಮಗೆ 60 ವರ್ಷ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ 70 ವರ್ಷದವರು ಕೂಡ ಅರ್ಜಿಯನ್ನು ಹಾಕ್ಕೋಬಹುದು. ಗೊತ್ತಾಯ್ತಲ್ವಾ? 60ರಿಂದ 70 ವರ್ಷ ವಯೋಮಿತಿ. 1 ಹುದ್ದೆ ಖಾಲಿ ಇರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ
ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.